ಎಜಿ ನ್ಯೂಸ್ಗೆ ಸ್ವಾಗತ. ಇತ್ತೀಚಿನ ದಿನದಲ್ಲಿ ನವಯುಗದ ಕಲಾವಿದರು ಅಶ್ಲೀಲ ಜಾನಪದ ಹಾಡುಗಳನ್ನ ಹಾಗೂ ಸಂಭಾಷಣೆಗಳನ್ನ ಹಾಡುತ್ತಿರುವುದರಿಂದ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ ಅಂತ ಸಾಹಿತಿ ಡಾಕ್ಟರ್ ಭಾರತಿ ಮಠದ ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಂಕೇಶ್ವರ ನಗರದ ದುರದುಂಟೇಶ್ವರ ಮಠದ ಸಭಾಭವನದಲ್ಲಿ ಶನಿವಾರ 11 ಗಂಟೆಗೆ ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದ ಚಾಲುಕ್ಯ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಸಾಹಿತ್ಯ ಕೃತಿಯೊಂದು ಪ್ರಕಟವಾದರೆ ಪ್ರಚಾರಕ್ಕೆ ಹಂಬಲಿಸುವ ಇಂದಿನ ಸಾಹಿತಿಗಳ ನಡುವೆ ಯಾವುದೇ ಹೆಸರಿಲ್ಲದೆ ಬಾಯಿಯಿಂದ ಬಾಯಿಗೆ ಮಾತಿನ ಮೂಲಕವೇ ಹರಿದು ತಂದಿರುವ ಜಾನಪದ ಸಾಹಿತ್ಯವು ಮನುಷ್ಯ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಜಾನಪದ ಸಾಹಿತ್ಯದ ತಿರುಳನ್ನ ಇಂದಿನ ಕಾಲದ ಪಾಲಕರು ತಮ್ಮ ಮಕ್ಕಳಿಗೆ ಉಣಬಡಿಸಬೇಕು ಅಂತ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಾಹಿತಿಗಳು ಹೇಳಿದ್ದಾರೆ. ಎರಡು ವಿಷಯಗಳನ್ನು ನಿಮ್ಗೆ ಹೇಳ್ತೀನಿ. ಆ ಎರಡು ವಿಷಯಗಳನ್ನು ಹೇಳೋದ್ರ ಜೊತೆಗೆ ಈ ಸಾಂಸ್ಕೃತಿಕ ಜಗತ್ತಿನೊಳಗಡೆ ನಮಗೆ ಪ್ರೀತಿ ಎಷ್ಟು ಮುಖ್ಯ ಮತ್ತು ನಂಬಿಕೆ ಎಷ್ಟು ಮುಖ್ಯ ಅನ್ನೋದನ್ನು ನಾನು ಎರಡು ಕಥೆಗಳಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಕಥೆ ಇಷ್ಟೇ. ನಿಮ್ಗೆ ಗೊತ್ತಿದೆ, ನಮ್ಮ ಜೆ ಶಿವರುದ್ರಪ್ಪ ಬರೀತಾರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಮಳೆ ಸುರಿದಿತ್ತು ಹೇಗೆ, ಒಬ್ಬರ ಪಕ್ಕ ಒಬ್ಬರು ಕುಂತರೆ ಗೆಳೆತನವಾದಿತು ಹೇಗೆ, ಪದಗಳ ಪಕ್ಕ ಪದವಿಟ್ಟರೆ ಪದ್ಯವಾದಿತ್ತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತ್ತು ಹೇಗೆ. ನಾವು ಏನೇ ಕೆಲಸ ಮಾಡಲಿ ಅದರ ಜೊತೆಗೆ ನಮಗೆ ಪ್ರೀತಿ ಸಂಬಂಧ ಇರಬೇಕು. ಪ್ರೀತಿ ಇಲ್ಲ ಅಂತಂದರೆ ನಾವು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಯಾಕಂದರೆ ಪ್ರೀತಿ ಇಲ್ಲ ಅಂತಂದರೆ ಯುದ್ಧಗಳಾಗ್ತವೆ. ಇವತ್ತು ಬಹುಶಃ ನೀವು ನೋಡ್ತೀರಿ, ಜಗತ್ತಿನೊಳಗಡೆ ಒಬ್ರಿಗೊಬ್ರಿಗೆ ಸಹಕಾರ ಇಲ್ಲ, ಒಬ್ರಿಗೊಬ್ಬರ ನಡುವೆ ಪ್ರೀತಿ ಇಲ್ಲ ಅಂದಾಗ ಸಹಜವಾಗಿ ಏನಾಗ್ತಾ ಇದೆ ಅಂದರೆ ವೈಮನಸ್ಸು, ಏನು ಸಮಾಜದ ಅರಾಜಕತೆ, ಸಮಾಜದೊಳಗೆ ಗೊಂದಲಗಳು, ಸಮಾಜದೊಳಗಡೆ ಬರೀ ಹಿಂಸೆ ಗಲಾಟೆ ಇವುಗಳು ನಡೀತಾ ಇದೆ. ಯಾಕಂದರೆ ನಾವು ಬಹುಶಃ ಪ್ರತಿನಿತ್ಯ ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ. ಬೆಳಗಾದರೆ ಇಲ್ಲಿ ಕೊಲೆ ಆಯಿತು, ಅಲ್ಲಿ ಅನೈತಿಕ ಸಂಬಂಧದ ಕೊಲೆ ಆಯಿತು, ಮತ್ತೊಂದು ಕೊಲೆ ಆಯಿತು ಅನ್ನುವಂಥದ್ದನ್ನು ಬರೀ ಅಂದರೆ ಜೀವಹಾನಿಯ ಬಗ್ಗೆನೇ ಯೋಚನೆ ಮಾಡುವಂಥ ಈ ಸಮಾಜದೊಳಗಡೆ ನಮಗೆ ಪ್ರೀತಿಯ ಅಗತ್ಯ ತುಂಬ ಇದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಈ ವೇಳೆ ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿದ ನಿವೃತ್ತ ಪ್ರಾಚಾರ್ಯ ಎಲ್.ವಿ. ಪಾಟೀಲ, ಸಾಹಿತಿಗಳು ಆದ ಡಾಕ್ಟರ್ ಭಾರತಿ ಮಠದ ದೇಮಣ್ಣ ಸುಗರದ, ಹಮೀದಾ ಬೇಗಂ ದೇಸಾಯಿ, ಅಕಬರ ಸನದಿ, ಹೇಮಾವತಿ ವಾಲಿ, ಕನ್ನಡ ಚಳವಳಿಗಾರ ಸಂಘದ ಅಧ್ಯಕ್ಷ ಕಿರಣ ನೇಸರಿ, ಬಾಬುರಾವ್ ಪಾಟೀಲ್ ಉಪಸ್ಥಿತರಿದ್ದರು. ಬಳಿಕ ವೇದಿಕೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿವಿಧ ಕಲಾ ತಂಡಗಳು ಜಾನಪದ ಗೀತೆ, ಭಾವಗೀತೆ, ವಚನ ಗಾಯನ, ಭರತನಾಟ್ಯ, ಸಾಮೂಹಿಕ ನೃತ್ಯ, ಶಿವ ಭಜನೆ, ನಾಡುನುಡಿ, ಭಕ್ತಿಗೀತೆ, ಜಾನಪದ ನೃತ್ಯಗಳನ್ನು ಪ್ರದರ್ಶಿಸಿದ್ರು. ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಇರುವ ಗಣ್ಯರನ್ನ ಭಾರತಿ ಬೋಸಗೋಳ ಸ್ವಾಗತ ಮಾಡಿದ್ರೆ, ಕೊನೆಯಲ್ಲಿ ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಸುರೇಶ್ ಮಂಜರಿಗೆ ವಂದಿಸಿದ್ರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.